ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶಿಲ್ಪಾ ರಾಜು. ಮನೆ ಮೇಲೆ ಉರುಳಿದೆ ಗುಡ್ಡ ಕುಸಿತದ ಪರಿಣಾಮವಾಗಿ 5 ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾದ ಶಿರೂರು ಬಳಿ ನಡೆದಿರೋ ಘಟನೆ. 5ಕ್ಕೂ ಹೆಚ್ಚು ಜನ ಮಣ್ಣಿನಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಣ್ಣಿನಡಿ ಮನೆಯಲ್ಲಿದ್ದವರು ಸಿಲುಕಿದ್ದಾರೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಇದೆ. 47 ವರ್ಷದ ಲಕ್ಷ್ಮಣ್ ನಾಯಕ್, 36 ವರ್ಷದ ಶಾಂತಿ ನಾಯಕ್, 11 ವರ್ಷದ ರೋಷನ್, 6 ವರ್ಷದ ಅವಂತಿಕಾ, 55 ವರ್ಷದ ಜಗನ್ನಾಥ್, 5 ಜನ ಕೂಡ ಗುಡ್ಡ ಕುಸಿತದ ಪರಿಣಾಮವಾಗಿ ಮನೆಯೊಳಗಡೆ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಬದುಕುಳಿದಿರುವಂತಹ ಚಾನ್ಸಸ್ ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತಂದರೆ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗ್ತಿದೆ. ನೋಡಿ ಎಷ್ಟರ ಮಟ್ಟಿಗೆ ಆ ಗುಡ್ಡ ಕುಸಿದಿದೆ, ಮಣ್ಣಿನಿಂದ ಆವೃತವಾಗಿದೆ, ಎಲ್ಲೂ ಕೂಡ ಮನೆ ಕಾಣಿಸ್ತಾನೇ ಇಲ್ಲ. ಹಾಗಾಗಿ ಉಸಿರುಗಟ್ಟಿ ಸತ್ತಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಗುಡ್ಡ ಕುಸಿತದ ಪರಿಣಾಮವಾಗಿ ಮನೆಯೊಳಗಿದ್ದಂತಹ 5 ಜನರು ಕೂಡ ಬದುಕುಳಿದಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿದಿದೆ ಅಂತ. ಮಳೆ ಆಗ್ತಾನೆ ಇದೆ, ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ರೀತಿಯಾಗಿ ಗುಡ್ಡ ಕುಸಿತ ಆಗಿದೆ ಅಂತ ಹೇಳಲಾಗ್ತಾ ಇದೆ. 5 ಜನ ಸಾವಿಗೀಡಾಗಿದ್ದಾರೆ ಇದೇ ಕಾರಣದಿಂದ ಅಂತ ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರು ಬಳಿ ನಡೆದಿರುವಂತಹ ಘಟನೆ ಇದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಗುಡ್ಡ ಕುಸಿತದ ಪರಿಣಾಮವಾಗಿ ನಾವು ಈಗಾಗಲೇ 2 ವರ್ಷದ ಹಿಂದೆ ನೋಡ್ಬೋದು ಕೊಡಗಿನಲ್ಲಿ ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಉಂಟಾಗಿತ್ತು ಅಂತೇಳಿ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಗುಡ್ಡ ಕುಸಿತ ಆಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮನೆ ಮೇಲೇನೆ ಉರುಳುಬಿಟ್ಟಿದೆ ಗುಡ್ಡ, ಮನೆ ಇದೆ ಅನ್ನೋದೇ ಕಾಣಿಸ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಣ್ಣು ಬಿದ್ದಿದೆ ಕೆಳಗೆ. ಸೊ ಮನೆಯಲ್ಲಿ ಎಷ್ಟು ಜನ ಇದ್ರು, ಬದುಕುಳಿದಿರೋ ಸಾಧ್ಯತೆ ಏನಾದರೂ ಇದೆಯಾ? ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಇವಾಗ? ಶಿಲ್ಪ, ನಿಜಕ್ಕೂ ಕೂಡ ಈ ಒಂದು ದುರಂತ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಇದು ಮೊದಲನೇ ಘಟನೆ ಅಂತೂ ಅಲ್ಲವೇ ಅಲ್ಲ. ಹಿಂದೂ ಕೂಡ ಕುಮಟಾ ತಾಲೂಕಿನ ದೇವಿಗೆಲ್ಲೂ ಕೂಡ ಈ ತರದ ಒಂದು ಘಟನೆ ಸಂಭವಿಸಿತ್ತು. 3 ಮಕ್ಕಳು, ಒಂದೇ ಕುಟುಂಬದ 3 ಮಕ್ಕಳು ಸಾವನ್ನಪ್ಪಿದ್ರು. ಬಳಿಕ ಈ ಒಂದು ಘಟನೆಯಿಂದ ಅವರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೆ IRB ಹೇಳುವಂತ ಒಂದು ಕಂಪನಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚತುಷ್ಪಥ ಕಾಮಗಾರಿಯ ಒಂದು ನಡೆಸ್ತಾ ಇದೆ. ಆದ್ರೆ ಆ ಒಂದು ಕಂಪನಿಯವರು ಅವೈಜ್ಞಾನಿಕವಾಗಿ ಮಣ್ಣುಗಳನ್ನ ಗುಡ್ಡದಿಂದ ತೆಗೆದಿರೋ ಪರಿಣಾಮವಾಗಿ ಈ ರೀತಿಯ ದುರಂತಗಳು ಸಂಭವಿಸಿವೆ. ಇವತ್ತೇನಾಗಿದೆ ಕೇಳಿದ್ರೆ, ಏನು ಶಿರೂರು ಬಳಿ ಅಂಕೋಲಾ ತಾಲೂಕು ಬರುತ್ತೆ, ಆ ಒಂದು ಪ್ರದೇಶದಲ್ಲಿ ಮಣ್ಣನ್ನ ಬೇಕಾಬಿಟ್ಟಿ ಅವರು ತೆಗೆದಿರೋದ್ರಿಂದ ಆ ಮಣ್ಣು ಗುಡ್ಡದ ಮೇಲಿರುವಂತಹ ಮಣ್ಣು ಜಾರು ಬಂದು ಕೆಳಗಿರುವಂತ ಅಂದ್ರೆ ಲಾರಿಗಳು ಕೂಡ ಅಲ್ಲಿ ಒಂದು ಹೋಟೆಲ್ಗಳಿರೋದ್ರಿಂದ ಅವರು ತಂಗಿ ಚಾವನ್ನು ಸೇವಿಸಿ ನಿಲ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಣ್ಣು ಬಿದ್ದಿರೋದ್ರಿಂದ ಆ ಲಾರಿಗಳು ಕೂಡ ಮಣ್ಣಿನೊಟ್ಟಿಗೆ ಸಿಲುಕಿದೆ. ಬಳಿಕ ಏನು ಒಂದು ಮನೆ ಇತ್ತು, ಆ ಮನೆಯಲ್ಲಿ ಇರುವಂತಹ ಒಂದು 8 ಜನರು ಇದ್ರು ಹೇಳುವಂತ ಕೂಡ ಮಾಹಿತಿ ಲಭ್ಯವಾಗಿದೆ, ಪ್ರಾಥಮಿಕ ಮಾಹಿತಿ. ಆದ್ರೆ ಈಗ 5 ಜನ ಸಾವನ್ನಪ್ಪಿದ್ದಾರೆ ಹೇಳುವಂತ ಕೂಡ ಈಗ ದೃಢಪಟ್ಟಿದೆ. ಹಾಗಾಗಿ ಅವರನ್ನ ಅಂದ್ರೆ ಮಣ್ಣಿನಡಿ ಸಿಲುಕಿರುವಂತವರನ್ನ ತೆಗೆಯುವಂತ ಕಾರ್ಯ ಕೂಡ ಬರದಿಂದ ಸಾಗ್ತಾ ಇದೆ. ಈಗಾಗಲೇ ಫೈರ್ ಇರ್ಬೋದು, ಅದಂತೆ ಪೊಲೀಸು, ಸ್ಥಳೀಯರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಅಂದ್ರೆ ಗುಡ್ಡದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಣ್ಣು ಬಿದ್ದು ಅಂದ್ರೆ ಪಕ್ಕದಲ್ಲಿರುವಂತ ಗಂಗಾವಳಿ ನದಿವರೆಗೂ ಮಣ್ಣು ಬಿದ್ದಿರೋದ್ರಿಂದ ನದಿ ಆಚೆ ಇರುವಂತ ಮನೆಗಳಿಗೂ ಕೂಡ ಧಕ್ಕೆ ಇದೆ. ಅಂದ್ರೆ ಮಣ್ಣಿನ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ನೀರು ಆ ಕಡೆ ಹರಿದ್ರಿಂದ ಮನೆಗಳಿಗೂ ನೀರು ಕೂಡ ನುಗ್ಗಿ ಸಾಕಷ್ಟು ಹಾನಿಗಳು ಕೂಡ ಇವತ್ತು ಆಗ್ತಾ ಇದೆ. ಒಂದ್ ರೀತಿಯಲ್ಲಿ ದುರಂತದ ಮೇಲೆ ದುರಂತ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇರೋದು ಕಂಡು ಬಂದಿದೆ. ಶಿಲ್ಪ, ರಕ್ಷಣಾ ಕಾರ್ಯಾಚರಣೆ ಹೇಗೆ? ರಸ್ತೆನ ಬಂದ್ ಮಾಡಿದ್ದಾರೆ, ಯಾಕಂತಂದ್ರೆ ಒಂದು ಹೈವೇ ಕೂಡ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಓಡಾಡ್ತಾ ಇರುತ್ತೆ. ಬೇರೆ ಎಲ್ಲಾದ್ರೂ ಇದೇ ರೀತಿಯಾಗಿ ಕುಸಿಯುವಂತಹ ಒಂದು ಚಾನ್ಸಸ್ ಇದೆಯಾ? ಡೀಟೇಲ್ ಆ ಬಗ್ಗೆ ನೋಡೋದಾದ್ರೆ ಮಂಜುನಾಥ್. ಶಿಲ್ಪ, ನಿಜಕ್ಕೂ ಕೂಡ ಏನು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈಗ ಗೋವಾ ಟು ಮಂಗಳೂರು ಹೆದ್ದಾರಿ ಸಂಪೂರ್ಣ ಸ್ಥಗಿತಗೊಂಡಿದೆ. ಮಣ್ಣು ಬಹಳಷ್ಟು ಪ್ರಮಾಣದಲ್ಲಿ ಬಿದ್ದಿರುವಂತ ಅದನ್ನ ತೆಗೆಯುವ ಕೆಲಸವನ್ನು ಕೂಡ IRB ಕಂಪನಿಯ JCB ಯಂತ್ರಗಳು ಇವತ್ತು ಕಾರ್ಯವನ್ನು ನಿರ್ವಹಿಸಿದೆ. ಅದರಂತೆ ಪೊಲೀಸ್ ಇಲಾಖೆ ಇರಬಹುದು, ಸ್ಥಳಕ್ಕೆ ಇವತ್ತು ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರು ಎಲ್ಲರೂ ಕೂಡ ಅಂದ್ರೆ ಮಣ್ಣಿನಡಿ ಎಷ್ಟು ಜನ ಸಿಲುಕಿದ್ದಾರೆ ಹೇಳುವಂತ ಅವರನ್ನು ತೆಗೆಯುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಸಾಕಷ್ಟು ಗಂಟೆಗಳು ಬೇಕಾಗಿರೋದ್ರಿಂದ ಇನ್ನಷ್ಟು ಕಾರ್ಯಾಚರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಶಿಲ್ಪ, ಓಕೆ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕಾರ್ಯಾಚರಣೆಯನ್ನಂತೂ ಮಾಡ್ತಾ ಇದ್ದಾರೆ. ಪದೇ ಇಂತಹ ಘಟನೆಗಳು ಇಲ್ಲಿ ಸುತ್ತಮುತ್ತ ನಡೀತಾನೇ ಇರುತ್ತೆ. ಆದರೆ ನೋಡಿ, ಮನೆ ಮೇಲೆ ಗುಡ್ಡ ಕುಸಿದು ನಾವೆಲ್ಲರೂ ಕೂಡ ಜೀವಂತವಾಗಿ ಸಮಾಧಿ ಆಗ್ತೀವಿ ಅಂತ ಇವ್ರು ಯಾರೂ ಅಂದುಕೊಂಡಿರಲಿಲ್ಲ. ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ, ಮಣ್ಣನ್ನು ತೆಗೆಯುವಂತಹ ಪ್ರಯತ್ನ, ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಆದರೆ ಮನೆಯೊಳಗಡೆ ಇರೋರು ಬದುಕಿರುವಂತಹ ಚಾನ್ಸಸ್ ತೀರಾ ಕಡಿಮೆ ಇದೆ. ಆದರೆ ಬದುಕುಳಿಲಿ, ಅದೃಷ್ಟವಶಾತ್ ಈಗೊಂದು ಪವಾಡ ನಡೀಲಿ ಅಂತಾನೆ ಅಲ್ಲಿದ್ದಂಥವರು, ಸಂಬಂಧಿಕರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.